ಇತಿಹಾಸ ಹೇಳುವ ನೀನು ನಿನ್ನ ದುರಂತ ಪುಸ್ತಕದಲ್ಲಿ ಪುರುಷನ ಪೌರುಷದ ಪುಟವನ್ನೇ ತಿರುಗಿಬಿಟ್ಟಿದೆ. ಪುರುಷ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧ. ಮನೆ, ಮಾರು, ಆಸ್ತಿ, ಐಶ್ವರ್ಯ ಎಲ್ಲ ಸರ್ವನಾಶವಾದರೂ ಚಿಂತೆ ಇಲ್ಲ. ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೂ ಚಿಂತೆ ಇಲ್ಲ. ಆಳಬೇಕಂತ ಕಟ್ಟ ಹಣದವರು ನಾನು. ನೋಡಂಬಿಗ, ನೀನು ಹಠ ಮಾಡಿದಷ್ಟು ನನ್ನಲ್ಲಿ ಚಟ ಹೆಚ್ಚಾಗುತ್ತದೆ. ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾಳೆ. ನಿನಗೆ ನನ್ನ ನಾಣಿಯಾಗಿದೆ. ಮರೆಯದಿರೋ ಸುಜ್ಞಾನವನ್ನು. ಸುಡುವ ಅಗ್ನಿಯೊಂದಿಗೆ ಸಂಸಾರ ಮಾಡುವುದು ಒಳ್ಳೆಯದಲ್ಲ. ನೀನು ಇದೇ ರೀತಿ ಅಜ್ಞಾನವನ್ನು ಮುಂದುವರಿಸುತ್ತೆ ನಿಜವಾದ್ರೆ ಈ ನಾಂತ್ಯ ನನ್ನ ಕೈಯಲ್ಲಿ ಮೋಕ್ಷ. ನನ್ನ ಅಂತ್ಯ ಕಾಣಬೇಕೆಂದು ಬಂದ ಸಾವಿರಾರು ಮಂದಿಯ ರಕ್ತಕ್ಕೆ ಹುಟ್ಟಿದ ಸೂಳೆಯ ಮಕ್ಕಳೇ ಹೋಗಿರುವಾಗ ನೀನು ಕೈಗೆ ಬಳೆ ತೊಟ್ಟ ಹೆಣ್ಣು, ನಾನು ಮೀಸೆ ಹೊತ್ತ ಗಂಡು. ನನ್ನನ್ನೇನು ಮಾಡಬಲ್ಲ ನೀನು? ನನ್ನ ಅಂತ್ಯ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕಾಗಿದೆ. ನನ್ನ ನಾಟಕದ ನಾಂದಿಯ ಮೊದಲನೆಯ ದೃಶ್ಯವೇ ನಿನ್ನ ಶೀಲಹರಣ. ಮುಂದೆ ಬರುವ ದುರಂತ ಸನ್ನಿವೇಶಗಳನ್ನು ಎದುರಿಸುವ ಧೈರ್ಯ ನನಗೆ ಚೆನ್ನಾಗಿ ಗೊತ್ತು. ಈ ನಾಟಕದಲ್ಲಿ ನಾಯಕಿಯಾದರೂ ಸರಿ, ಖಳನಾಯಕಿಯಾದರೂ ಸರಿ, ನೀನು ನನ್ನ ಮಗಳಾಗಲೇಬೇಕು. ಹಠ ಮಾಡಬೇಡ. ಹಠ ಮಾಡಿ ಅವಮಾನ ಆಗಬೇಡ. ನನ್ನ ಮಾತು ಕೇಳು. ಮಾತು ಕೇಳುವ ಹೇಳುವ ಸಮಯವಲ್ಲದೆಯೇ ಇದು ಸರಸವಾಡುವ ಸಂದರ್ಭವಿದು. सौ नहीं है अंबिका, 200 नहीं, 500 नहीं, 1000